ಸರ್ ಇದೆಲ್ಲ ಸುಳ್ಳು ಅಪಾದನೆ. ಜನತಾದಳದ ಪಕ್ಷದ ಅಧ್ಯಕ್ಷರು ಅವ್ರ ಮೇಲೆ ಬಂದಿರತಕ್ಕಂಥ ಅಪಾದನೆಗಳಿಂದ ಬಚಾವಾಗಲಿಕ್ಕೋಸ್ಕರ ಈ ರೀತಿಯ ಒಂದು ದೊಡ್ಡ ಡ್ರಾಮಾ ಸೃಷ್ಟಿ ಮಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಯಾವ ಅಂಗಲಲ್ಲಿ ಅವರು ಇದನ್ನು ಅನಿಸಿದ್ದಾರೆ ಅಂತ ಹೇಳ್ತಾರೆ. ದೇವರಾಜೇಗೌಡರು ಈಗಾಗಲೇ 6 ತಿಂಗಳ ಹಿಂದಲೇ ಇದೇ ಇದು ಯಾರು ಕುಮಾರಸ್ವಾಮಿ ಅವ್ರನ್ನ ಮೀಟ್ ಮಾಡಿದ್ದೀನಿ, ದೇವೇಗೌಡರನ್ನ ಮೀಟ್ ಮಾಡಿದ್ದೀನಿ, ದೇವೇಗೌಡರಿಗೂ ಅದನ್ನು ಕೊಟ್ಟಿದ್ದೀನಿ, ಕುಮಾರಸ್ವಾಮಿ ಅವ್ರಿಗೆ ಕೊಟ್ಟಿದ್ದೀನಿ, ನಮ್ಮ ಪಕ್ಷದ ಅಧ್ಯಕ್ಷರಿಗೆ ಅಮಿತ್ ಶಾ ಅವ್ರಿಗೆ ಕಳಿಸಿದ್ದೀನಿ ಅಂತ ಅವರೇ ಹೇಳ್ತಾ ಇದ್ದಾರೆ. ಅವರೇ ಹೇಳಿದ ಮನುಷ್ಯ ಈಗ ಬಂದು ಹೊಸದಾಗಿ ಡಿ ಕೆ ಶಿವಕುಮಾರ್ ಅವ್ರ ಹೆಸರು ಹೇಳ್ತಾರೆ ಅಂದರೆ ಈ ಒಂದು ಕೇಸನ್ನು ಡೈವರ್ಟ್ ಮಾಡೋಕ್ಕೋಸ್ಕರನ ಇವರು ಆಡ್ತಾ ಇರ್ತಕ್ಕಂಥ ನಾಟಕ, ಕುಮಾರಸ್ವಾಮಿ ಅವರು ಸೃಷ್ಟಿ ಮಾಡಿರ್ತಕ್ಕಂಥ ಒಂದು ಬಯಲು ನಾಟಕ ಇದು. ಇದರಲ್ಲಿ ಕುಮಾರಸ್ವಾಮಿ ಅವ್ರಿಗೇನಾದರೂ ಮಾನ ಮರ್ಯಾದೆ ಅಂತ ಏನಾದರೂ ಇದ್ದರೆ ಅವರ ಮಗ ಮಾಡಿರ್ತಕ್ಕಂಥ ಇಂಥ ಒಂದು ಹೀನ ಕೃತ್ಯವನ್ನು ಖಂಡಿಸಿ ಅವನ್ನ ಮೊದಲು ಪಕ್ಷದಿಂದ ಸಸ್ಪೆಂಡ್ ಮಾಡಬೇಕಾಗಿತ್ತು. ಅವರು ಅದನ್ನು ಬಿಡ್ತಾರೆ, ಒಂದು ಸಾರಿ ಹೇಳ್ತಾರೆ ಆ ಕುಟುಂಬಕ್ಕೂ ನನಗೂ ಸಂಬಂಧನೇ ಇಲ್ಲ ಅಂತಾರೆ. ಹಂಗಾರೆ ರೇವಣ್ಣ ಅವರು ಅವ್ರ ಅಪ್ಪ ಅವ್ರಿಗೆ ಜನಿಸಿರ್ಲಿಲ್ವಾ? ಇವ್ರ ಅಣ್ಣ ಅಲ್ವಾ ರೇವಣ್ಣಗೂ ನನಗೂ ಸಂಬಂಧನೇ ಇಲ್ಲ ಕುಟುಂಬಕ್ಕೆ, ನಾನು ನಮ್ಮ ಅಪ್ಪ ಮಾತ್ರ ಅಂತಂದರೆ ಒಳ್ಳೆಯದಾದರೆ ರೇವಣ್ಣ, ಬೇರೆ ಟೈಮಲ್ಲಿ ಹಾಸನ ಅಂದರೆ ನಮ್ಮ ರೇವಣ್ಣ ಒಳ್ಳೆ ಕೆಲಸ ಮಾಡ್ತಾನೆ ಅಂತ ಹೇಳ್ಕೊಳ್ತಿದ್ರು. ಈಗ ಅಪಾದನೆ ಬಂದ ತಕ್ಷಣಕ್ಕೆ ರೇವಣ್ಣ ಇವ್ರ ಕುಟುಂಬದಿಂದ ಆಚೆ ಹೋಗ್ಬಿಟ್ರಾ? ಎಂತೆಂಥ ಸೃಷ್ಟಿ ಮಾಡ್ತಾರೆ ಡ್ರಾಮಾನ. ಅಟ್ಲೀಸ್ಟ್ ಈ ರಾಜ್ಯದ ಜನ ಅಷ್ಟೊಂದು ಮೂರ್ಖರ, ಅವ್ರಿಗೆ ಅಷ್ಟೊಂದು ತಿಳುವಳಿಕೆ ಇಲ್ವಾ ಇವ್ರು ಡ್ರಾಮಾ ಏನು ಅಂತಕ್ಕಂಥದ್ದೆಲ್ಲ. ನಿನ್ನೆ ಎಲ್ಲ ಸ್ಟ್ರೈಕ್ ಮಾಡ್ಯವ್ರೆ, ಯಾರು ವಿಡಿಯೋ ರಿಲೀಸ್ ಮಾಡ್ಯವ್ರೆ ಅವ್ರನ್ನ ಬಂಧಿಸಿ ಡಿ ಕೆ ಶಿವಕುಮಾರ್ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡ್ಯವ್ರೆ. ಇವ್ರ ಮೇಲೆ ಬಂದಿರತಕ್ಕಂಥ ಅಪಾದನೆಯನ್ನು ತಪ್ಪಿಸ್ಲಿಕ್ಕೆ ಮತ್ತು ಇವ್ರ ಪಕ್ಷಕ್ಕೆ ಆಗ್ತಕ್ಕಂಥ ಡ್ಯಾಮೇಜನ್ನು ಕಂಟ್ರೋಲ್ ಮಾಡ್ಕೊಳಕ್ಕೋಸ್ಕರನ ಡಿ ಕೆ ಶಿವಕುಮಾರ್ ಅವ್ರನ್ನ ಎಳ್ಕೊಂಬಂದವ್ರು. ಅಷ್ಟು ಬಿಟ್ಟರೆ ಇನ್ನು ಎಲ್ಲಿ ನಮ್ಮ ಅಸ್ತಿತ್ವ ಹೊರಟೋಗ್ಬಿಡುತ್ತೋ, ನಾವು ನಮ್ಮ ಜನಾಂಗ ನಮ್ಮನ್ನು ಎಲ್ಲಿ ಕೈ ಬಿಡುತ್ತೋ ಅನ್ನೋ ಭಾವನೆ ಇಟ್ಕೊಂಡು ಅದೇ ಜನಾಂಗದ ಒಬ್ಬ ಮುಖಂಡರನ್ನ ತುಳಿತಕ್ಕಂಥದ್ದನ್ನ ಅವನ ಮೇಲೆ ಅಪಾದನೆ ಮಾಡ್ತಕ್ಕಂಥದ್ದನ್ನ ಮಾಡ್ತಾವ್ರೆ. ಅವ್ರು ಹಿಂದಿನಿಂದ ತುಳ್ಕೊಂಬಂದಿರ್ತಕ್ಕಂಥದ್ದು ಯಾರು ತುಳ್ಕೊಂಬಂದವ್ರೆ? ಯಾರು ನಮ್ಮ ಜನಾಂಗದಲ್ಲಿ ಪ್ರಬಲವಾಗಿ ಬೆಳೀತಾರೋ ಅವ್ರ ಮೇಲೆ ಇವರು ಅಪಾದನೆ ಮಾಡ್ತಕ್ಕಂಥದ್ದು, ಅವ್ರನ್ನೇ ಮುಗಿಸೋಕ್ಕೆ ಹೋಗ್ತಕ್ಕಂಥದ್ದು, ಇದು ದೇವರು ಕೊಟ್ಟಿರ್ತಕ್ಕಂಥ ಶಿಕ್ಷೆ ಇವರಿಗೆ. ಇವರು ಯಾರ್ಯಾರನ್ನ ಬೇಕು ಅಂತ ತುಳಿದು ಯಾರ್ಯಾರನ್ನ ಈ ರಾಜಕೀಯ ರಂಗದಿಂದ ದೂರ ಇಡಬೇಕು, ನಮ್ಮ ಜನಾಂಗದವ್ರು ಯಾರೂ ತಲೆ ಎತ್ತಬಾರ್ದು ಅನ್ನೋ ಧೋರಣೆ ಇಟ್ಕೊಂಡು ಇವರು ಸಮಾಜದಾಗಿರ್ತಕ್ಕಂಥ ಎಲ್ಲ ಮುಖಂಡರನ್ನು ತುಳಿತಾ ಬಂದರು. ಎಷ್ಟು ದಿನ ಪಾಪದ ಕೊಡ ತುಂಬೈತಿ ಇವ್ರದ್ದು. ಪಾಪದ ಕೊಡ ತುಂಬಿ ಇದು ಪ್ರಜ್ವಲ ಹಗರಣದ ಮುಖೇನ ಇವರ ಅಂತ್ಯ ಆಗೋಕ್ಕೆ ಇದೊಂದು ನಾಂದಿ ಆಗುತ್ತೆ. ಈ ಕುಮಾರಸ್ವಾಮಿ ಇನ್ನಾದರೂ ಈ ಆಟ ಎಲ್ಲ ಬಿಟ್ಟು, ಈ ನಾಟಕಗಳನ್ನೆಲ್ಲ ಬಿಟ್ಟು ಜನಕ್ಕೆ ಅರಿವೈತೆ, ಇನ್ನಾದರೂ ಕೂಡ ಸರಿಯಾದ ರೀತಿಯಲ್ಲಿ ನಡೀತಕ್ಕಂಥದ್ದನ್ನ ಮಾಡಬೇಕಾಗುತ್ತೆ. ಕುಮಾರಸ್ವಾಮಿ ಯಾವ ಒಳ್ಳೆ ವ್ಯಕ್ತಿ ಅಂತ ಅಂತೀರಾ? ಇವರು ಮಗಳ ವಯಸ್ಸಿನಲ್ಲೇ ಮದುವೆ ಆದರು, ಮದುವೆ ಆಗಿ ಒಂದು ಮಗು ಆದಮೇಲೆ ಅವ್ರನ್ನೇ ಕೈ ಬಿಟ್ಟರು. ಇವ್ರು ನಡೆದಿದ್ದ ದಾರಿಲೇ ಇವ್ರ ಮಕ್ಕಳುಗಳು ನಡೆಯೋದು. ಇವ್ರು ಏನು ಸಮಾಜಕ್ಕೆ ಮಾರ್ಗದರ್ಶನ ನೀಡ್ತಾರೆ? ಸಮಾಜದ ಬಗ್ಗೆ ಉದ್ದುದ್ದ ಭಾಷಣ ಮಾಡ್ತಾರೆ, ಏನು ಮಾರ್ಗದರ್ಶನ ಕೊಡ್ತಾರೆ? ಈಗ ಸಮಾಜಕ್ಕೆ ಏನು ಸಂದೇಶ ಕೊಡ್ತಾರೆ? ಈಗ ಆಗಿರ್ತಕ್ಕಂಥ ಘಟನೆಯನ್ನು ಎಲ್ಲರೂ ಕೂಡ ಖಂಡಿಸಬೇಕು. ಆಯಿತು, ಮಾಡಿಬಿಟ್ರು, ಆ ನೀಚ ಕೆಲಸ ಮಾಡಿ ಅದನ್ನು ರೆಕಾರ್ಡ್ ಬೇರೆ ಮಾಡ್ಕೊಂಡು ಅವನು ಪುಣ್ಯಾತ್ಮ. ಎಂಥ ಸ್ಯಾಡಿಸ್ ಇರ್ಬೋದು ಅವ ಮನುಷ್ಯ. ಅವನ ಬಗ್ಗೆ ಇವರು ಇನ್ನೂ ಸಾಫ್ಟ್ ಕಾರ್ನರ್ಗೆ ಹೋಗ್ತಾರೆ ಅಂದರೆ, ಅವ್ರನ್ನ ಸಮರ್ಸ್ಕೊಳಕ್ಕೆ ಹೋಗ್ತಾರೆ ಅಂತಂದರೆ ಇವರೆಷ್ಟು ನೀಚ ಬುದ್ಧಿ ಇರ್ಬೋದು ಅಂತಕ್ಕಂಥದ್ದನ್ನ, ಈ ವ್ಯಕ್ತಿತ್ವ ಎಂಥ ನೀಚ ವ್ಯಕ್ತಿತ್ವ ಅಂತಕ್ಕಂಥದ್ದನ್ನ ಜನ ಡಿಸೈಡ್ ಮಾಡಬೇಕಾಗುತ್ತೆ. ಸರ್, CBIಗೂ ದೇಶದ ತನಿಖಾ ಸಂಸ್ಥೆಗಳು ಯಾವ ರೀತಿ ನಡೀತಾ ಇದೆ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ನೀವು ಇವರು ED ಇರ್ಬೋದು, CBI ಇರ್ಬೋದು, ಇನ್ಕಮ್ ಟ್ಯಾಕ್ಸ್ ಇರ್ಬೋದು, ಇವೆಲ್ಲವೂ ಕೂಡ ಇದುವರೆಗೂ ಸುಮಾರು 300 ಕಡೆ ರೈಡ್ ಮಾಡಿದ್ದಾರೆ. 300 ಕಡೆ ರೈಡ್ ಮಾಡಿದ್ದಾರೆ ಇವರೆಲ್ಲರೂ. CBI ಇರ್ಬೋದು, ED ಇರ್ಬೋದು, ಇನ್ಕಮ್ ಟ್ಯಾಕ್ಸ್ನವ್ರು ಇರ್ಬೋದು, ಯಾರನ್ನು ರೈಡ್ ಮಾಡಿದ್ದಾರೆ? ಯಾರು ವಿರೋಧ ಪಕ್ಷದಲ್ಲಿದ್ದಾರೋ ಅವ್ರನ್ನ ಧ್ವಂಸ ಮಾಡ್ತಕ್ಕಂಥದ್ದು, ಅವ್ರನ್ನ ಬಂಧಿಸ್ತಕ್ಕಂಥದ್ದನ್ನ ಇವ್ರು ಮಾಡ್ತಾ ಇರ್ತಕ್ಕಂಥದ್ದು. ಇವರು CBIಗೆ ಕೊಡ್ತಕ್ಕಂಥ ಉದ್ದೇಶ ಅಂತಂದರೆ ಅದನ್ನು ತಗೊಂಬಂದು ನಮ್ಮ ಪಕ್ಷದ ಯಾರಾದರೂ ಮುಖಂಡರ ಮೇಲೆ ಎಳೆದು ಅವ್ರನ್ನ ಇದಕ್ಕೆ ಹೊಣೆಗಾರರಾಗಿ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಇವರು CBI ಕೊಡಿ ಅಂತ ಹೇಳ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ಇಲ್ಲಿಂದ ಬಚಾವಾಗಿ ಬಂದು ನಾನು ಈ ಒಂದು ಕೃತ್ಯದಿಂದ ನಾನು ಹೊರಗೆ ಬರ್ಬೋದು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಆಗಿರ್ತಕ್ಕಂಥ ಘಟನೆಯನ್ನು ಮುಚ್ಚಾಕ್ಲಿಕ್ಕೋಸ್ಕರ CBI ಕೊಡಿ ಅಂತಾರೆ. ಈಗ ಒಳ್ಳೆ ಇದರಲ್ಲೇ ತನಿಖೆ ನಡೀತಾ ಇದೆ. ಏನು ಈ ದೊಂಬರಾಟ ನೋಡಿದರೆ ಅವನು ದೇವರಾಜೇಗೌಡ BJP ಅವನು, ಇವರು BJP ಮತ್ತು ಕಾಂಗ್ರೆಸ್ ಅಲಯನ್ಸ್ ಮಾಡ್ಕೊಂಡೈತೆ.
ಅಲ್ಲ JDS ಅಲಯನ್ಸ್ ಮಾಡ್ಕೊಂಡವ್ರೆ. JDS BJP ಅಲಯನ್ಸ್ ಮಾಡ್ಕೊಂಡು ಈಗ 6 ತಿಂಗಳು ವರ್ಷದಿಂದಲೇ ದೇವರಾಜೇಗೌಡ ಹೇಳ್ತಾನೆ ನಾನು ಕುಮಾರಸ್ವಾಮಿ ಅವ್ರಿಗೂ ತೋರಿಸಿದ್ದೀನಿ ಅಂತಾನೆ, ದೇವೇಗೌಡರಿಗೂ ಕೊಟ್ಟಿದ್ದೀನಿ ಅಂತಾರೆ. ಎಲ್ರಿಗೂ ಕೊಟ್ಟ ಮೇಲೆ ಇವರು ಅವ್ರಿಗೆ ಟಿಕೆಟ್ ಯಾಕೆ ಕೊಟ್ಟರು? ಕೊಟ್ಟಿದ್ದು ತಪ್ಪಲ್ವ? ಅವ್ರು ಟಿಕೆಟ್ ಕೊಟ್ಟಿದ್ದು. ಇವರು ಹೋಗಿ ಕೋರ್ಟಲ್ಲಿ ಸ್ಟೇ ಆಗ್ತಂದಿದ್ರು. ಯಾವುದು ಪೆನ್ ಡ್ರೈವ್ಗಳನ್ನ ನೀವು ಮೀಡಿಯಾದಲ್ಲಿ ಕೊಡಬಾರ್ದು, ಬಿತ್ತರಿಸಬಾರ್ದು ಅಂತ ಹೇಳ್ಬಿಟ್ಟು ಸ್ಟೇ ತಂದವರಲ್ಲ. ಯಾಕೆ ತಂದರು? ಇದೆಲ್ಲ ಗೊತ್ತಿಲ್ವ ಅವ್ರಿಗೆ? ಎಲ್ಲ ಗೊತ್ತಿದೆ ಕುಮಾರಸ್ವಾಮಿಗೆ. ಬೇರೆಯವ್ರ ವಿಚಾರನೆಲ್ಲ ಮಾತನಾಡೋ ವ್ಯಕ್ತಿ ತನ್ನ ಕುಟುಂಬದಲ್ಲಿ ಏನಾಗಿದೆ ಅನ್ನೋದು ತಿಳ್ಕೊಂಡಷ್ಟು ಅವರೇನು ಮೂರ್ಖರೇನಲ್ಲ. ಎಲ್ಲ ಗೊತ್ತಿದ್ದು ಇದರಿಂದ ಹೊರಗೆ ಬರಬೇಕು ಅಂತ ಒಂದು ಆಟ ಶುರು ಮಾಡಿದ್ದಾರೆ ಅಷ್ಟೇ. ಸರ್ ಅದನ್ನು DK ಶಿವಕುಮಾರ್ ಅವರು ಹೇಳಿದ್ದಾರೆ, ಮತ್ತು ಶಿವರಾಮೇಗೌಡರು ಹೇಳಿದ್ದಾರೆ. ಪೂರ ಏನಿದೆ ಅದನ್ನು ಬಿಡುಗಡೆ ಮಾಡಪ್ಪ ಅಂತ. ಅವ್ರೇನು ಹೇಳಿದರೆ ಆಯಿತು ಕೊಡಿ, ಇನ್ನು ಹೋಗಿ ಯಾರು ಬೇಡ ಅಂತ ಹೇಳಿರೋರು? SIT ಅವರಿಗೆ ಕೊಡಿ ಇನ್ನು SIT ಅವ್ರಿಗೆ ಯಾಕೆ ಕೊಟ್ಟಿಲ್ಲ? ಅವರು ಬರೀ ದೇವರಾಜೇಗೌಡ ಮೂಲತಃ ಈ ಆಡಿಯೋ ಇದೆಲ್ಲ ಇನ್ಸಿಡೆಂಟ್ ನೋಡಿದರೆ ದೇವರಾಜೇಗೌಡ ಮೂಲತಃ ಈ ಒಂದು ಪೆನ್ ಡ್ರೈವನ್ನು ರಿಲೀಸ್ ಮಾಡಿರ್ತಕ್ಕಂಥ ವ್ಯಕ್ತಿ ಅವನೇ. ಅವನು ಹಿಂದೊಂದು ಸಾರಿ ನಿಮ್ಮ ಮೀಡಿಯಾದಲ್ಲೇ ನಾನು ನೋಡಿದೆ. ಮೀಡಿಯಾದಲ್ಲಿ ಏನು ಹೇಳಿದ್ರೆ ರೇವಣ್ಣನಿಂದ ನನ್ನ ಮೊದಲನೇ ಕುಟುಂಬ ಹಾಳಾಗೋಯ್ತು ಅಂತಕ್ಕಂಥ ಸ್ಟೇಟ್ಮೆಂಟ್ನು ಕೂಡ ಕೊಟ್ಟಿದ್ದಾನೆ. ಅವತ್ತಿನಿಂದ ನಾನು ನಿರಂತರವಾಗಿ ಅವ್ರ ಕುಟುಂಬದ ವಿರುದ್ಧ ನಾನು ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ ಅಂತಕ್ಕಂಥದ್ದನ್ನು ಕೂಡ ಅವನು ಪ್ರಸ್ತಾಪ ಮಾಡಿದ್ದಾನೆ. ಇಷ್ಟೆಲ್ಲ ಪ್ರಸ್ತಾಪ ಮಾಡಿರ್ತಕ್ಕಂಥವನು ಅವನು ಈ ಪೆನ್ ಡ್ರೈವನ್ನು ರಿಲೀಸ್ ಮಾಡಿಲ್ಲ ಅಂತ ಯಾರು ಹೇಳ್ತಾರೆ? ಹೆಂಗೆ ಹೇಳೋಕ್ಕಾಗುತ್ತೆ? ಅದನ್ನು DK ಶಿವಕುಮಾರ್ ಮಾಡ್ಯವ್ರೆ ಅಂತ ಯಾಕೆ ಹೇಳಬೇಕು? ಇವನು ಇದನ್ನು ಬೇರೆ ತಲೆ ಮೇಲೆ ಹಾಕ್ಲಿಕ್ಕೋಸ್ಕರ ಶಿವರಾಮೇಗೌಡರನ್ನ ಹಿಡ್ಕೊಂಡು DK ಶ್ರೇಯಸ್ ಪಾಟೀಲ್ ಮೇಲೆ ಹೇಳೋದು, ಶಿವರಾಮೇಗೌಡರ ಮೇಲೆ ಹೇಳೋದು, DK ಅವ್ರ ಮೇಲೆ ಹೇಳೋದು. DK ಅವ್ರು ಏನು ಹೇಳಿವ್ರೆ? ಅವರು ಸ್ಪಷ್ಟವಾಗಿ ಹೇಳಿವ್ರಲ್ಲ ನಿನ್ನೆ. ನಂತರ ಶಿವರಾಮೇಗೌಡ ಬಂದರು, ನೀವು ಮಾತಾಡ್ತಾನಂತೆ, ಬೇಡ ಅಂದ್ರೂ ತಗೊಂಡು ಫೋನ್ ಕೊಟ್ಟರು ಮಾತಾಡಿ ಅಂತ. ಅವನು ಅಲೋ ಅಂದಿದ್ದೀನಿ, ಅದು ನಿಂತವೇನಾದರೂ ಡಾಕ್ಯುಮೆಂಟ್ಸ್ ಇದ್ದರೆ ತಗೊಂಡೋಗಿ ತನಿಖಾ ಸಂಸ್ಥೆ ಕೊಡಿ ಅಂತಕ್ಕಂಥದ್ದನ್ನ ಹೇಳಿದ್ದೀನಿ ಅಂತ DK ಅವರು ಹೇಳಿದ್ದಾರೆ. ಇದೆಲ್ಲ ಇದ್ದರೂ ಕೂಡ ಎಲ್ಲ ಸುಳ್ಳು ಸರ್. ಯಾರು ಕೊಡ್ತಾರೆ ಇವ್ರಿಗೆ ಕ್ಯಾಬಿನೆಟ್ ದರ್ಜೆ? ಹೆಂಗೆ ಕೊಡ್ತಾರೆ? ಇವ್ರು BJP ಅಲ್ಲಿ ಹಿಂದೆ ಡೆಪ್ಯೂಟೆಡ್ ಕ್ಯಾಂಡಿಡೇಟ್ ಅಲ್ಲಿ ಇವ್ನಿಗೆ ಯಾಕೆ ಕೊಡ್ತಾರೆ ಕ್ಯಾಬಿನೆಟ್ ದರ್ಜೆನ? ಇವರು ಸರ್ ಕುಮಾರಸ್ವಾಮಿ ಅವರೇ ಇದರಿಂದ ಇರ್ತಕ್ಕಂಥದ್ದು. ಅವ್ರ ಕುಟುಂಬಕ್ಕೆ ಇವತ್ತಲ್ಲ, ಆ ರೇವಣ್ಣನ ಕುಟುಂಬನ ಮುಗಿಸ್ಬೇಕು ಅಂತ ಹೇಳ್ಬಿಟ್ಟು ಈಗ ನಮ್ಮನ್ನೆಲ್ಲ ಹೆಂಗೆ ಮುಗಿಸ್ಬೇಕು ಅಂತ ಪ್ರಯತ್ನ ಪಡ್ತಾಯಿದ್ರು, ಅದೇ ರೀತಿ ರೇವಣ್ಣನ ಕುಟುಂಬವನ್ನು ಮುಗಿಸ್ಬೇಕು ಅಂತ ಹೇಳ್ಬಿಟ್ಟು ನಿರಂತರವಾಗಿ ಕುಮಾರಸ್ವಾಮಿ ಅವರು ಪ್ರಯತ್ನ ಪಡ್ತಿದ್ರು. ಇದು ಒಂದು ಅವ್ರಿಗೊಂದು ವಿಚಾರ ಸಿಕ್ತಿದ್ದು. ಇದು ಸಿಕ್ಕಿದ್ರಿಂದನೇ ಇದನ್ನು ಉಪಯೋಗಿಸ್ಕೊಂಡು ದೇವರಾಜೇಗೌಡ ಮತ್ತು ಕುಮಾರಸ್ವಾಮಿ ಅವರು ಸೇರ್ಕೊಂಡು ರೇವಣ್ಣನ ಮುಗಿಸ್ತಕ್ಕಂಥ ಕೆಲಸ, ಅವ್ನ ಕುಟುಂಬ ಮುಗಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಇನ್ನರಲ್ಲಿ ನಾವೆಲ್ಲ ಜೊತೆಲಿದ್ದಂಥವ್ರು. ಇನ್ನರಲ್ಲಿ ಅವ್ರ ಕುಟುಂಬಕ್ಕೂ ಇವ್ರ ಕುಟುಂಬಕ್ಕೂ ಎಷ್ಟು ದ್ವೇಷ ಐತೆ ಅಂದರೆ ಅಷ್ಟು ಬದ್ಧ ವೈರಿಗಳ ಥರ ದ್ವೇಷ ಮಾಡ್ತಾವ್ರಿ. ನಾವೆಲ್ಲ ನೋಡಿರ್ತಕ್ಕಂಥದ್ದು, ಅಂಥವ್ರು ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು ಕುಮಾರಸ್ವಾಮಿ ಅವರು. ಇಷ್ಟೆಲ್ಲ ಇದ್ದಂಥ ವ್ಯಕ್ತಿ ಮುಗ್ಸೋಕ್ಕೆ ಟ್ರೈ ಮಾಡ್ತಾಯಿದ್ರು. ಇವ್ರೇನೋ ಇದರಿಂದ ಬಚಾವ್ ಮಾಡ್ಬೋದು ಅಂದಿದ್ರೆ ಇವ್ರಿಗೆ ಪೆನ್ ಡ್ರೈವ್ ಸಿಕ್ಕಿದ ದಿವಸನೇ ಇವರು ಬೇಡ ಕಣ ನೀನು ಅಂತ ಕರೆದ್ಬಿಟ್ಟು ಹೇಳಿ ಪ್ರಜ್ವಲ್ಗೆ ಕಂಟೆಸ್ಟೇ ಮಾಡದಿದ್ದರೆ ಈ ವಿಚಾರನೇ ಹೊರಗೆ ಬರ್ತಾ ಇರಲಿಲ್ಲ ಅಲ್ವಾ? ಮಾಡ್ಬೋದಾಯ್ತಲ್ವ? ಈ ದೇಶದ ಹಾಸನ ಹೆಣ್ಮಕ್ಳ ಭವಿಷ್ಯ ಮತ್ತು ಅವ್ರ ಮಾನ ಮರ್ಯಾದೆ ಉಳಿಸ್ಬೇಕು ಅನ್ನೋ ಒಂದು ಕಾಳಜಿ ಕುಮಾರಸ್ವಾಮಿಗೆ ಇದ್ದಿದ್ದರೆ ಅವತ್ತೇ ಇವನ್ನ ಕ್ಯಾಂಡಿಡೇಟೇ ಮಾಡ್ತಿರ್ಲಿಲ್ಲ. ಇವರಿಗೆ ಯಾರ ಮಾನ ಮರ್ಯಾದೆ ಹರಾಜಾದರೂ ಚಿಂತೆ ಇಲ್ಲ. ಅವ್ರು ಯಾರ ಮೇಲಾರ ದೃಷ್ಟಿ ಇಟ್ಕೊಂಡ್ರೆ ಆ ವ್ಯಕ್ತಿಯ ವ್ಯಕ್ತಿತ್ವ ಹರಣ ಮಾಡಬೇಕು ಮತ್ತು ಅವನ್ನ ಪೂರ್ಣ ಮುಗಿಸ್ಬೇಕು ಅನ್ನೋದೇ ಅವರ ಉದ್ದೇಶ ಇರ್ತಕ್ಕಂಥದ್ದು, ಕುಮಾರಸ್ವಾಮಿ ಅವರ ಉದ್ದೇಶ. ಇದು ಒಂದು ಡ್ರಾಮಾ ಮಾಡಿದ್ದಾರೆ. ಯಾರು ದೇವರಾಜೇಗೌಡ ಮತ್ತು ಕುಮಾರಸ್ವಾಮಿ ಅವರು ಸೇರ್ಕೊಂಡು ಇದೊಂದು ಡ್ರಾಮಾ ಪ್ಲೇ ಮಾಡಿ ಅವರು ರೇವಣ್ಣನ ಮುಗಿಸ್ತಕ್ಕಂಥ ಕೆಲಸವನ್ನು ಅವರಿಬ್ಬರೇ ಮಾಡಿರ್ತಕ್ಕಂಥದ್ದು. ಯಾರೂ ಮಾಡಿಲ್ಲ. ಕುಮಾರಸ್ವಾಮಿ ಇದ್ರಾಗೆ ಮುಖ್ಯ ಪಾತ್ರಧಾರಿ ಕುಮಾರಸ್ವಾಮಿ. ಅದನ್ನು ಇನ್ನೊಬ್ಬರು ತಲೆ ಮೇಲೆ ಎತ್ತಾಕ್ಲಿಕ್ಕೆ, DK ತಲೆ ಮೇಲೆ ಎತ್ತಾಕ್ಲಿಕ್ಕೆ ಇನ್ಯಾರೂ ಸಿಗಲ್ಲ. ಈ ರಾಜ್ಯದಾಗ ಇನ್ಯಾರೂ ಸಿಗಲ್ಲ ಅವ್ರಿಗೆ. ಸರ್ ನಾವು ಆ ಥರ ಕುಮಾರಸ್ವಾಮಿ ಅಷ್ಟು ನೀಚ ಬುದ್ಧಿ ಇರ್ತಕ್ಕಂಥ ವ್ಯಕ್ತಿ ಅಲ್ಲ. ಇನ್ನೊಬ್ಬರನ್ನ ಮುಗಿಸೋ ಅಂಥದ್ದು, ಇನ್ನೊಬ್ಬರ ಮೇಲೆ ಹಾಳು ಮಾಡ್ತಕ್ಕಂಥದ್ದು, ಇನ್ನೊಬ್ಬರ ಮೇಲೆ ದ್ವೇಷ ಮಾಡ್ತಕ್ಕಂಥದ್ದು ಆ ಥರ ಇಲ್ಲ. ಅದು ಅವರ ನಡುವೆ ಆಗಿರ್ತಕ್ಕಂಥ ಒಡಂಬಡಿಕೆ ಅಷ್ಟೇ. ಯಾರು ಅವ್ರು ಮಾತಾಡಿದ್ರೆ ನಾವು ಅದ್ರ ಹತ್ರಷ್ಟು ಮಾತಾಡ್ತೀವಿ. ಅವರವೆಲ್ಲ ನಮಗೆ ಗೊತ್ತಿರ್ತಕ್ಕಂಥ ವಿಚಾರಗಳೇ. ಅವರು ಮಾತಾಡ್ತಾ ಇಲ್ಲ, ನಾನು ಮಾತಾಡೋಲ್ಲ. ಅದು ನಮ್ಮ ಗೌಟು ಮಧ್ಯೆ ಆಗಿರ್ತಕ್ಕಂಥ ಒಡಂಬಡಿಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.